ಗೊಂದಲ ಎಲ್ಲ ಸೃಷ್ಟಿ ಮಾಡೋರು ನೀವು ಮಾಧ್ಯಮದವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಗೊಂದಲ ಇಂಟರ್ನಲ್ ಏನಾದ್ರು ಇದ್ದರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಏನು ಜಾಸ್ತಿ ವಿಶ್ಲೇಷಣೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವಿಬ್ಬರು ಕೂತ್ಕೊಂಡು ಮಾತಾಡಿ ಅಂತ ವಿಚಾರಗಳನ್ನು ಅವ್ರು ಹೇಳಿರೋದ್ರಿಂದ ಇದು ಭಾಳ ರಾಷ್ಟ್ರಮಟ್ಟದ ವಿಚಾರ ಮತ್ತು ರಾಜ್ಯ ಮಟ್ಟದ ವಿಚಾರ ಇರೋದ್ರಿಂದ ಅವರು ತೀರ್ಮಾನ ಮಾಡೋದ್ರಿಂದ ಅವರಿಬ್ಬರು ಕೂತ್ಕೊಂಡು ಮಾತುಕತೆ ಮಾಡಿ ಅವರೇ ಹೇಳಿರೋದ್ರಿಂದ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಕೆಲವು ವಿಚಾರ ವಿದ್ಯಮಾನ ಬಗ್ಗೆ ನಾವು ಮಾತಾಡಬೇಕಂತ ಅವ್ರು ಮಾತಾಡ್ತಾರೆ, ಹೈಕಮಾಂಡಿಗೆ ಹೇಳ್ತಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಅಲ್ಲ, ಈಗ ಹೈಕಮಾಂಡ್ ಅವರು ಅಂದರೆ ನಾನು ಹೈಕಮಾಂಡ್ ಅವರು ಯಾವಾಗ ಒಳ್ಳೇದು ಅನಿಸ್ತದೆ ಅವಾಗ ಬಗೆಹರಿಯುತ್ತೆ. ಆಮೇಲೆ ಏನು ಏನು ತೊಂದರೆ ಏನಿಲ್ಲ. ಮಾಧ್ಯಮದಲ್ಲಿ ನೀವು ಸೃಷ್ಟಿ ಮಾಡಿರೋದಂತೂ ನಿಜಾನೇ. ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನೀವು ಎಲ್ಲೋ ಒಂದು ಲೀಡ್ ತೊಗೊಳ್ತೀರಿ, ಅದನ್ನು ತೊಗೊಂಡೋಗ್ಬಿಟ್ಟು ಮೇಯ್ನ್ ಇದನ್ನು ಹಾಕ್ತೀರಿ. ಇದೆಲ್ಲ ಏನು ಗೊತ್ತಾ, ಒಂಥರ ಸೈಡ್ ಪಲ್ಯ ಇದ್ದಂಗೆ. ನೀವು ಬಿರಿಯಾನಿ ಮಾಡಿ ಕೂರಿಸ್ಕೊಂಡಿದ್ದೀರಿ ಅಷ್ಟೇ. ಇದನ್ನು ನಾವೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಿ? 100% ಅವರವರ ಅಭಿಮಾನವನ್ನು ಅವರವರ ಲೀಡರ್ಸಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದೆ. ಈಗ ಈಗ ಆಯಿತು ಅಲ್ಲ, BJP ಅಲ್ಲೆಲ್ಲ ಇದು ಮಾಡಿಲ್ಲ. ಅಲ್ಲ, ಒಂದು ನಿಮಿಷ ನೋಡಿ, ಒಂದು ಗ್ಯಾರಂಟಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೊಂದಲ ಅದು ಪಕ್ಷದ ಮಿತಿಯಲ್ಲಿ ಇದೆ ಅಂತ ಹೇಳಿದ್ರು ಕೂಡ ವರಿಷ್ಠರು ಸರಿ ಮಾಡ್ತಾರೆ. ಆದರೆ ಸರ್ಕಾರ ನಡೆಯತಕ್ಕಂಥ ರೀತಿ ಏನಿದೆ, ಮಾತುಗಳು ನಾವು ಕೊಟ್ಟಿರ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅದರಲ್ಲಿ ಯಾವುದೇ ಥರದ ಸಾಮಾನ್ಯ ಜನರಿಗೆ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಆ ರೀತಿಯಲ್ಲಿ 5 ವರ್ಷವೂ ಕೂಡ ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ.